ಸ್ಪಂದಿಸ್ತಾ ಇಲ್ಲ ಅನ್ನೋದು ಆ ದೇವರಿಗೆ ಗೊತ್ತು. ನನ್ಗನ್ನಿಸ್ತದೆ ಇದರಿಂದ ಏನು ಪ್ರಯೋಜನ ಇಲ್ಲ. ಒಬ್ರು ಹೇಳ್ತಾರೆ 10 ಕೋಟಿ ಬೇಕಾಗತ್ತೆ, 10 ಲಕ್ಷ ಕೋಟಿ ಬೇಕಾಗತ್ತೆ, 10 ಲಕ್ಷ ಕೋಟಿ ಬೇಕಾಗತ್ತಂತೆ ನಮ್ಗೇನೋ ಪೆನ್ಷನ್ ಕೊಡಕ್ ಹೋದ್ರೆ. ಯಾರು ಲೆಕ್ಕ ಹೇಳಿದಾರೋ, ಯಾವ ಸ್ಟೇಟಸ್ ಅವ್ರಿಗೆ ಬಂದಿದೆಯೇನೋ, ಅದೇ EPF ಅಧಿಕಾರಿಗಳೇ ಎಲ್ಲಾ ಲೆಕ್ಕ ಹಾಕ್ಬಿಟ್ಟು 78,501 ಕೋಟಿ ಏನೋ ಆಗ್ತದೆ ಅಂತ ಹೇಳಿದ್ದಾರೆ. ಏನು 1 ವರ್ಷಕ್ಕೆ. ನಾವು ಕೇಳೋ ಪ್ರಕಾರ 8,500 9,000 7,500 ಕೊಟ್ರೆ 78,500 ಕೋಟಿಗೂ 10 ಲಕ್ಷ ಕೋಟಿಗೂ ಡಿಫ್ರೆನ್ಸ್ ಇಲ್ವಾ ಅವ್ರಿಗೆ? ಜವಾಬ್ದಾರಿ ಸ್ಥಾನದಲ್ಲಿರೋರು ಸ್ವಲ್ಪ ಯೋಚನೆ ಮಾಡಿ. 10 ಲಕ್ಷ ಕೋಟಿಯಲ್ಲಿ 78,000 ಕೋಟಿಯಲ್ಲಿ ಅದು ಕೋರ್ಟ್ಗಳಲ್ಲಿ ನಮ್ಮವರೆಲ್ಲ ಪ್ರತಿಯೊಂದು ರಾಜ್ಯದಲ್ಲಿ ಹೈಕೋರ್ಟ್ಗೆ ಹಾಕಿದಾರಲ್ಲ, EPF ಅಧಿಕಾರಿಗಳು ಆ ಕಡೆಯಿಂದ ಅವ್ರು ಸಬ್ಮಿಟ್ ಮಾಡೋದು. ನೋಡಿ ಸ್ವಾಮಿ ಇಷ್ಟಿದೆ, ಇಷ್ಟು ಬರ್ಡನ್ ಆಗುತ್ತೆ, ನಮ್ಮ ಹತ್ರ ದುಡ್ಡೆಲ್ಲಿದೆ ಅಂತ. ಅವರ ಅಧಿಕಾರಿಗಳೇ ಇದ್ರು ರಿಲೀಸ್ ಮಾಡ್ತಾರೆ. ಅವರ ಕೇಳುವ ಪ್ರಕಾರ ಏನಾದ್ರೂ 5,500 8,500 7,500 ಕೊಟ್ರೆ 78,000 ಕೋಟಿ ಆಗತ್ತೆ. ಸುಳ್ಳಲ್ವಾ ಅದು ಹೇಳುವುದು? ಯಾಕಂದ್ರೆ ಈ ತರ ಸುಳ್ಳುಗಳು ಹೇಳ್ಬಿಟ್ಟೆ ಕೋರ್ಟ್ಗಳಿಗೆಲ್ಲ ದಾರಿ ತಪ್ಪಿಸ್ತಾ ಇದ್ದಾರೆ ಸ್ನೇಹಿತರೆ. ಮೊದಲನೇದಾಗಿ ಅವರು ಮಂತ್ರಿ ಮಹೋದಯರು, ಆಮೇಲೆ ಈ EPF ಆಫೀಸರ್ಸ್ ಅವರೇ ನಮ್ಮನ್ನ ಮೋಸ ಮಾಡ್ತಾ ಇರೋದು. ಇನ್ನು ಬೇರೆ ಏನೇನಿಲ್ಲ. ಕರೆಕ್ಟಾಗಿ ಏನು ನಡೀತಾ ಇದೆ ಅಂತ ಅನ್ನೋದು ಸೆಂಟ್ರಲ್ ಗೌರ್ಮೆಂಟ್ಗೆ ಒಂದು ಪಿಕ್ಚರು, ಒಂದು ಕರೆಕ್ಟಾಗಿ ಮಾಹಿತಿ ಕೊಡ್ತಾ ಇಲ್ಲ. ಪ್ರಧಾನಮಂತ್ರಿಗೂ ಮಾಹಿತಿ ಕೊಡ್ತಾ ಇಲ್ಲ. ಇವ್ರು ಹೇಳ್ತಾ ಇದ್ದಾರೆ ಅಷ್ಟು ನಾವು ಹೇಳಿದೀವಿ, ನಾವು ಮಾತಾಡಿದೀವಿ, ಕೊಡ್ತಾರೆ ಅಂತ. ಎಷ್ಟು ವರ್ಷ? 8 ವರ್ಷ ಆಯ್ತು. 8 ವರ್ಷ ಬೇಕಾ? ಹೋಗ್ಲಿ. ನೀವೇನಾದ್ರೂ ಬಡ್ಜೆಟ್ ಅಲ್ಲಿ ಇದು ಮಾಡ್ಬಿಟ್ಟು ಬೇರೆ ಕಡೆ ಸಾಲ ತಗೊಂಡು ಬಂದು ಕೊಡುವ ಅವಶ್ಯಕತೆ ಏನಿದೆಯಾ? ಆ ತರ ಇದೆಯಾ? ಆ ತರ ಇದ್ರೆ ನಾವು ಕೇಳ್ತಾನೆ ಇರ್ಲಿಲ್ಲ. ಮುಗಿದೋಗಿದೆ. 60 ವರ್ಷ ಮೇಲ್ಪಟ್ಟವ್ರು ನಾವು, ಮುಗಿದೋಗಿದೆ. ಅವ್ರಿಗೋಸ್ಕರ ನಂಬ್ಕೊಂಡಿಲ್ಲ. ಆ ತರ ಇಲ್ಲ. ನಮ್ಮ ದುಡ್ಡಿದೆ. ನಾವು 40 ವರ್ಷ ವಯಸ್ಸಾಗಿರುವಾಗ ದುಡ್ಡು ಪ್ರತಿ ತಿಂಗಳು ಕಟ್ಟಿರೋ ದುಡ್ಡು ಅಲ್ಲಿದೆ. ಅದರಲ್ಲಿ ಬಡ್ಡಿ ಬರ್ತಕ್ಕಂಥದ್ದು ಕೊಡಿ ಅಂತಲೇ ನಮ್ಮ ಲಾಯರ್ಗಳು, ನಮ್ಮ ಲೀಡರ್ಗಳೆಲ್ಲ ಕೇಳ್ತಾ ಇದ್ದಾರೆ. ಅಂಕಿ ಅಂಶಗಳ ಸಮೇತವಾಗಿ ಕೇಳ್ತಾ ಇರೋದು ನಮ್ಮವರು. ಅವ್ರಂಗೆ ಬುಡಿ ಬಿಡ್ತಾ ಇಲ್ಲ. ಕರೆಕ್ಟಾಗಿ RTI ಎಲ್ಲ ಹಾಕಿ ಏನಿದೆ ಅಲ್ಲ ವಾಸ್ತವಾಂಶ ಕ್ಲೀನ್ ಆಗಿ ಅಲ್ಲಿ ಕೊಡ್ತಾ ಇದ್ದಾರೆ. ಸ್ಟೇಟಸ್ ಎಲ್ಲ ಕಂಪ್ಲೀಟ್ ಕೊಡ್ತಾ ಇದ್ದಾರೆ. ಆದ್ರೂ ಕೂಡ 10 ಲಕ್ಷ ಕೋಟಿ ಆಗುತ್ತೆ ಅಂತ ಒಬ್ಬರು ಒಂದ್ ಕಡೆ, 78,000 ಆಗುತ್ತೆ ಅಂತ ಅದೇ ಆಫೀಸರ್ಸ್ ಹೇಳೋದು. ಇದು ಏನ್ ಅನ್ಸ್ತದೆ ಇದು? ಅದಕ್ಕೋಸ್ಕರ ಇವ್ರು ನಂಬ್ಕೊಂಡ್ರೆ ಯಾವುದೇ ವಿಧವಾದ ನಮಗೆ ಅನುಕೂಲ ಆಗಲ್ಲ. ಯಾಕಂತಂದ್ರೆ ಇವ್ರು ವಯಸ್ಸಾಗಿರೋರು ಎಲ್ಲೋ ಒಂದ್ ಕಡೆ ಜೈ ಅಂತಾರೆ, ಎಲ್ಲೋ ಒಂದ್ ಕಡೆ ಒಂದು 500 ಜನ 1000 ಜನ ಸೇರ್ತಾರೆ, ಕೂತ್ಕೊಂತಾರೆ, ಹೋಗ್ತಾ ಇರ್ತಾರೆ. ಇವ್ರಿಗೆ ಯಾಕೆ ನಾವು ಇದು ಮಾಡ್ಬೇಕು? ಒಬ್ಬರಿಗನ ಇಂಟ್ರೆಸ್ಟೇ ಇಲ್ಲ. ಅದಕ್ಕೋಸ್ಕರ ಯಾರೇ ಆಗ್ಲಿ ನಮ್ಮ ರಾಜ್ಯದಲ್ಲಿ ಹೋಗಿರ್ತಕ್ಕಂಥವ್ರು ಇನ್ನ ನಾವು ಮನವಿ ಪತ್ರ ಕೊಡೋದೇ ಬೇಡ ಅಂತಂದ್ಬಿಟ್ಟು ನನ್ನ ಒಬ್ಬನ ಅನಿಸಿಕೆ ಸ್ನೇಹಿತರೆ. ಆದ್ರೆ ಇದು ತಪ್ಪಂದ್ರೆ ತಪ್ಪೇ ಅನ್ಕೊಂಡು ಒಪ್ಕೊಳ್ಳೋಣ. ಆದ್ರೆ 7-8 ಸಾರಿ ಕೊಟ್ಟಿದೀವಿ. ಒಬ್ರು ಕೂಡ ಅಲ್ಲಿ ಧ್ವನಿಲಿ ಯತ್ನ ಇಲ್ಲ ಅಂದ್ರೆ ಯಾಕೆ ಹೋಗ್ಕೊಳ್ಬೇಕು? ಏನಿದ್ರು ನಾವ್ ಹೇಳಿದ್ವಲ್ಲ, ರಾಜ್ಯದಲ್ಲಿ ಯಾರಿದ್ದಾರೆ ಸಂಬಂಧಿಸಿದವರು ಮಂತ್ರಿಗಳು ಅಲ್ಲಿಗೆ ಹಾಕಿ, 1 ದಿವಸ ಹಾಕಿ ಕೂತ್ಕೊಬಿಡೋಣ. 2 ದಿವಸ 3 ದಿವಸ ಆಗ್ಲಿ, ನಮ್ಗೆ ಏನಾದ್ರು ಮಾಡ್ಲಿ ಅವರು. ನಾವಂತೂ ಕಾನೂನು ಕೈ ತಗೊಳ್ಳೋರಲ್ಲ. ಶಾಂತಿಯುತವಾಗೇ ಪ್ರತಿಭಟನೆ ಮಾಡೋಣ. ಸಂಬಂಧಿಸಿದವ್ರನ್ನ ಕೂತ್ಕೊಳ್ಳೋಣ ಅಲ್ಲಿ ಎಲ್ಲೋ